ನಾನು ನಾಗಶೆಟ್ಟಹಳ್ಳಿ ಗ್ರಾಮದ ನಿವಾಸಿ. ನನ್ನ ಮನೆ ಅಪಾರ್ಟ್ಮೆಂಟು ಪ್ಲ್ಯಾನೆಟ್ ವಿಸ್ಟಾ ಅಪಾರ್ಟ್ಮೆಂಟಲ್ಲಿ 6 ಮನೆ ಇದೆ. ಅಲ್ಲಿ ನಾವು ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಸಂಗೀತ ಅನ್ನುವ ಒಬ್ಬಳೆ ಹೆಂಗಸು ಮನೆ ಬಾಡಿಗೆ ಕೇಳ್ಕೊಂಬಂದು ಮನೆಗೆ ಬಂದು ಸೇರಿಕೊಂಡ್ಲು. ನಾವು ಮೊದಲೇ ಬಂದಾಗಲೇ ಹೇಳಿದ್ವಿ, ನೀನು ಬೇರೆ ಗಂಡಸರನ್ನ ಕರ್ಕೊಂಬರೋದಾಗಲಿ ಮನೆಗೆ ನೈಟ್ನಲ್ಲಿ ಬರೋದಾಗಲಿ ಏನೂ ಮಾಡಬಾರ್ದು ಅಂತ. ಅದಕ್ಕೆ ಒಪ್ಕೊಂಡು 1 ತಿಂಗಳು ಸುಮ್ಮನೆ ಇದ್ಲು. 1 ತಿಂಗಳು ಆದಮೇಲೆ ಹುಡುಗರನ್ನ ಕರ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿ ಕೆಳಗಡೆ ಬರೋದು, ಸಿಗರೇಟ್ ಸೇದೋದು, ಯಾರೋ ಅವಳು ಎಲ್ಲ ಹುಡುಗರು ಎಲ್ಲ ಗಲಾಟೆಗಳು, ಆವಾಜುಗಳು ಹಾಕೋದು, ಶಬ್ದ ಮಾಡೋದು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು. ಆಮೇಲೆ ಒಂದು ನಾಯಿ ಇಟ್ಕೊಂಡಿದ್ದಾಳೆ, ಅದನ್ನು ಮನೆ ಒಳಗಡೆನೇ ಗಲೀಜು ಮಾಡಿಸ್ತಾಳೆ. ಮನೆ ಒಳಗೆ ಎಲ್ಲ ಕೆಳಗಡೆ ಇರೋರೆಲ್ಲ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಎಂಥವ್ರಿಗೆ ಮನೆ ಕೊಟ್ರಿ, ಮೊದಲು ಖಾಲಿ ಮಾಡಿಸ್ರಿ ಅಂತ. ಅವ್ರ ಮಾತಿಗೆಲ್ಲ ನಾವು ಬೆಲೆ ಕೊಟ್ಟು ಮನೆ ಖಾಲಿ ಮಾಡೋಕ್ಕೆ ಹೇಳಿದ್ವಿ. ಮನೆ ಖಾಲಿ ಮಾಡೋಕ್ಕೆ ಹೇಳಿದ ಮೇಲೆ ನನ್ನ ಮಗಳಿಗೆ ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾಳೆ. ಅದು ರೆಕಾರ್ಡ್ ಆಗಿದೆ. ಆದ ನಂತರ ನಮ್ಮ ನಿನ್ನೆ 3ನೇ ತಾರೀಕು ರಾತ್ರಿ ಒಂದು 10:30 ಗಂಟೆ ಇರಬೇಕು. 3 ಜನ ಹುಡುಗರು ಇವಳು ನಮ್ಮ ಲಿಫ್ಟ್ ಹತ್ರ ಬಂದು, ಕೆಳಗಡೆ ಪಾರ್ಕಿಂಗ್ ಲಿಫ್ಟ್ ಹತ್ರ ಬಂದು ಅದನ್ನು ತೆಗೆಯೋದು ಹಾಕೋದು ಮಾಡ್ತಾಯಿದ್ಲು. ಆವಾಗ ಸೌಂಡಿಗೆ ನನ್ನ ಮಗ ಕೆಳಗಡೆ ಇಳಿದು ಬಂದ. ಅವನ ಹಿಂದೆನೇ ನಾವು ಬಂದ್ವಿ. ಇವನು ಏನೂ ಕೇಳಲಿಲ್ಲ ಅವಳನ್ನ. ಯಾಕಮ್ಮ ಸೌಂಡ್ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ, ಕುಡುಕ ಯಾಕೋ ಬಳಿ ಮಗನೇ, ನನ್ನ ಕೇಳಕ್ಕೆ ನೀನು ಯಾರೋ ಅಂತ ದೌರ್ಜನ್ಯ ಮಾಡಿದ್ಲು. ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತ ನಾವೆಲ್ಲನೂ ಈಚೆಗೆ ಬಂದ್ವಿ. ಅವನೇನು ಮಾಡಿದ್ಲು, ಒಬ್ಬಳು ಇನ್ನೊಬ್ಳಿದ್ಲು ಜೊತೆಗ ತಲೆ ಮೇಲೆ ಹೊಡೆದ್ಲು. ಇವಳು ಕೆನ್ನೆಗೆ ಹೊಡೆದ್ಲು, ಯಾರಿಗೆ, ಮಗನಿಗೆ. ಅದು ಕೆಳಗಡೆ ಬಿದ್ದೋದ ಇವನು, ಸುಳ್ಳು ಹೇಳೋದೇನೋ. ಆಮೇಲೆ ಇವನು ಎದ್ದುಬಿಟ್ಟು ಕೈಯೇನೋ ಹಿಂಗೆ ಹಿಡ್ಕೊಂಡವನು, ಇಲ್ಲ ಅಂತ ಹೇಳೋದಿಲ್ಲ. ಅಷ್ಟಕ್ಕೆ ಈ ಥರ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವಂದು ಏನೂ ತಪ್ಪಿಲ್ಲ. ದಯವಿಟ್ಟು ಬರೀ 6 ತಿಂಗಳಿಗೆ ಇಷ್ಟೆಲ್ಲ ಮಾಡಿದ್ಲು. ಅಲ್ಲಿ ಎಲ್ಲ ಆಪೋಸಿಟೇ ಮಾಡ್ತಾರೆ. ಯಾಕಂದರೆ ಪ್ರತಿ ರಾತ್ರಿ 11:30, 12 ಗಂಟೆ, 1 ಗಂಟೆ, 2 ಗಂಟೆ ಅನ್ನೋ ಟೈಮಿಂಗ್ಸ್ ಇಲ್ಲ. ಯಾವಾಗ ಬೇಕೋ ಕರ್ಕೊಂಬರ್ತಾಳೆ. 2-3 ಜನ ಹುಡುಗರನ್ನ ಕರ್ಕೊಂಬರ್ತಾಳೆ. ಬೆಳಗ್ಗೆ ಯಾರು ಬಾಗಿಲು ತಟ್ಟಿದ್ರೂ ಎದ್ದೊಳೋದಿಲ್ಲ. ಸುಮಾರು 12 ಗಂಟೆ ಮಧ್ಯಾಹ್ನದಾಗ ಎದ್ದು ಯಾರಿಗೆ ಗೊತ್ತಾಗ್ದಂಗೆ ಅಷ್ಟೊತ್ತಿಗೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಆವಾಗೇ ಹೊಟ್ಟೋತಾಳೆ. ಈ ಥರ ಮಾಡ್ಕೊಂಡು ಬರ್ತಾಳೆ. ಅವಳು ಟೀ ಅಂಗಡಿ ಏನೋ ನಡೆಸ್ತೀನಿ ಅಂತಾಳೆ ಬಾಯಿನಲ್ಲಿ. ಅದೇನು ಮಾಡ್ತಾಳೆ ಏನೋ ಅಂತ ಹೊರಗಡೆ ವಿಚಾರ ನಮಗೆ ಗೊತ್ತಿಲ್ಲ. ಅವಳು ಇರೋದು ಗೊತ್ತಿಲ್ಲ. ಅವಳ ಹೆಸರೇನೋ ಸಂಗೀತ ಅಂತ ಅಷ್ಟು ಗೊತ್ತು. ಬಾಡಿಗೆ ಒಬ್ಬಳೇ ಇದ್ಲು. ಅದೇ ಜೊತೆಗೆ ಒಂದು ದಿನ ಒಬ್ಬಳೇ ಇಲ್ಲ, ಯಾರನ್ನಾದ್ರೆ ನೈಟ್ನಲ್ಲಿ ಕರ್ಕೊಂಡು ಬರೋದೇ. ಅವನು ವಾಚ್ಮೆನ್ನು ಇದ್ದಾನೆ, ಸೆಕ್ಯೂರಿಟಿ. ಅವನು ಹೇಳಿದ್ರೆ ಅವನ ಮೇಲೆ ಜಗಳಕ್ಕೆ ಹೋಗೋದು. ಈಗ ನಾವ್ಯಾರನ್ನ ಕೇಳಿದ್ರೆ ನಮ್ಮ ಮೇಲೆ ಜಗಳಕ್ಕೆ ಹೋಗೋದು, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ. ಇನ್ನೊಬ್ಬರು ಕೆಳಗಡೆ ಮನೆಗೆ ಸಬಸ್ಟಿನ್ ಅಂತ ಒಬ್ಬರು ಅವರೇ, ಅವ್ರ ಮೇಲೆ ಅವರು ನಾಯಿ ವಿಚಾರವಾಗಿ ಕೇಳಿದ್ದಕ್ಕೆ ಹೊಯ್ಸಳ ಎಲ್ಲ ಕರೆಸ್ಕೊಂಡು ಅವ್ರ ಮೇಲೇ ರೋಪ್ ಮಾಡಿದ್ಲು. ಈ ಥರ ಮನೆ ಖಾಲಿ ಮಾಡೋ ವಿಚಾರವಾಗಿ ಹೇಳಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದಾಳೆ, ಇಷ್ಟೆಲ್ಲ ನಡೆಸ್ತಾ ಇದ್ದಾಳೆ. ಸುಮ್ಮನೆ ಸುಳ್ಳಾದ್ರೂ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾಳೆ.